ಎಲ್ಲಿ ಸೇರ್ಕೊಂಡಿದೆ? ಹಾಂ, ನೀವು ತುಳಿದು ಬಿಡೋರ ಇನ್ನೇನು? ಗೋಡೆ ಮೇಲೆ ಕೂತಿತ್ತು ನನಗೆ ಕೂತ. ಸ್ನೇಹಿತರೆ ನಮಸ್ಕಾರ, ಶುಭೋದಯ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಾವು ಮೈಸೂರಿನ ಕುವೆಂಪು ನಗರಕ್ಕೆ ಒಂದು ಹಾವಿನ ಸಂರಕ್ಷಣೆಯ ಕರೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮನೆಯ ಲಿವಿಂಗ್ ರೂಮಲ್ಲಿ ಅಂದರೆ ಲಿವಿಂಗ್ ಏರಿಯಾ ಹಾಲಲ್ಲಿ ಹಾವು ಬಂದಿದೆ. ಸರ್ ಬನ್ನಿ ಅಂತ ಹೇಳಿ ನಮಗೆ ಕರೆ ಬಂದಿದೆ. ನಾವೀಗ ಆದಷ್ಟು ಬೇಗ ಆನ್ ದ ವೇ ಹೋಗ್ತಾ ಇದ್ದೀವಿ. ಚೂರು ಟೈಮ್ ವೇಸ್ಟ್ ಮಾಡ್ದಂಗೆ ಎಗರ್ಬೇಡ. ಇದಾ ಮನೆ? ಹಾವು ದೊಡ್ಡದಾ ಚಿಕ್ಕದಾ? ಚಿಕ್ಕದು ಅಂದರೆ ಅವ್ರ ಹತ್ರನೇ ಇಸ್ಕೊಳ್ಳೋಣ ಡಬ್ಬ, ಅಥವಾ ಇದರಲ್ಲಿ ಹಾಕೊಂಡ್ಬಿಡೋಣ. ಓಕೆ ಓಕೆ, ವೆರಿ ನೈಸ್, ಭಾಳ ಖುಷಿ ಆಯಿತು. ಎಲ್ಲಿ ಸೇರ್ಕೊಂಡಿದೆ? ಹಾಂ, ಡೋರ್ ಹಿಂಭಾಗನಾ? ಗೊತ್ತಿತ್ತು ಇವನೇ ಅಂತ. ಸುಮ್ಮನಿರಾಯ್ತು, ಸುಮ್ಮನಿರು, ಕಚ್ಚಬಾರ್ದಮ್ಮ. ವುಲ್ಫ್ ಸ್ನೇಕ್ ಅಂತ ಕರೀತಾರೆ ಅದನ್ನು, ತೋಳದ ಹಾವು ಅಂತ ಕರೀತಾರೆ. ತೊಳಿ ತೋಳದ ಹಾವು ಹಿಂಗೆ ಮಲಗಿತ್ತು ಸುಮ್ಮನೆ. ಇಲ್ಲಿ ಇಲ್ಲೇ ಇತ್ತು, ಇಲ್ಲಿ ಮಧ್ಯದಲ್ಲಿ. ಹಾಂ, ನೀವು ತುಳಿದು ಬಿಡೋರ ಇನ್ನೇನು? ನಾವು ಅದಕ್ಕೆ ಇದನ್ನು ತಂದು ಇಟ್ಕೊಂಡಿದ್ದ ತಕ್ಷಣ ಜರ್ಗದ್ರೆ ಬೇಕಾದ್ರೆ ದಬಾಕ್ಬಿಡೋಣ, ನೀವು ಬರೋದ್ರಿ ಅಂತ. ಓಕೆ, ಮೆಲ್ಗೆ ಅಲ್ಲೇ ಸೇರ್ಕ. ಯಾರು ನೀವು ತುಳಿತಾ ಇದ್ದಿದ್ದ ಇನ್ನೇನು? ಕಾಲಿಟ್ಬಿಡ್ತಾ ಇದ್ರಿ? ಹಾಂ, ಅದು ಬೇರೆ, ಇದು ಅದೇ ಕಲರೇ ಇದೆ ನೆಲ. ತುಳಿದ್ರೆ ಮಾತ್ರನೇ ಖಚಿತಲ್ವ ಸರ್ ಇದು? ಮತ್ತೆ ಸೆಕೆಂಡ್ ಥಾಟೇ ಇಲ್ಲ, ಸೆಕೆಂಡ್ ಡೌಟೇ ಇಲ್ಲ ಸರ್. ಇದು ಏನಂತಂದರೆ ಹೊರಗಡೆ ಹಾವುಗಳಿಗೆ ಶೆಕೆ ತುಂಬ, ಹಾವುಗಳಿಗೆ ಇರೋಕ್ಕಾಗ್ತಾಯಿಲ್ಲ, ಮನೆಗಳು ಒಳಗಡೆ ಬಂದ್ಬಿಡ್ತಾ ಇದೆ. ಆದಷ್ಟು ಕೇರ್ಫುಲ್ ಆಗಿರಿ. ಇನ್ನು ಮರಿಗಳ ಸೀಸನ್ ಶುರು ಆದರೆ ಸಣ್ಣ ಸಣ್ಣ ಸಂದಿ ಸಿಕ್ಕಿದ್ರೆ ಸಾಕು, ನುಕ್ಕೊಂಡು ಬಂದುಬಿಡ್ತವೆ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲೆಲ್ಲ ಸಿಕ್ಕಿದೆ ನಮಗೆ ಲಾಸ್ಟ್ ಟೈಮು. ಸ್ನೇಹಿತರೆ, ನಾವು ಈಗ ಜಸ್ಟ್ ಒಂದು ಕಾಮನ್ ವುಲ್ಫ್ ಸ್ನೇಕನ್ನು ಒಂದು ಬೆಡ್ರೂಮ್ ಒಳಗಡೆ ರೆಸ್ಕ್ಯೂ ಮಾಡಿದ್ವಿ. ಈ ಒಂದು ಕಾಮನ್ ವುಲ್ಫ್ ಸ್ನೇಕ್ ವಿಷರಹಿತ ಹಾವು, ಕಚ್ಚಿದ್ರೆ ಸಾಮಾನ್ಯವಾಗಿ ಏನೂ ಆಗಲ್ಲ. ಕೆಲವರಿಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಆಗಿರುತ್ತೆ ಅದರ ಒಂದು ಸಲೈವಾಯಿಂದ. ಸೊ ಈ ರೀತಿ ಹಾವುಗಳು ಬೇಸಿಗೆ ಕಾಲ ಆಗಿರೋದ್ರಿಂದ ಮನೆಗಳ ಒಳಗಡೆ ಬರ್ತಾನೆ ಇದ್ದಾವೆ. ಜನಗಳಿಗೆ ಅದರಿಂದ ಕೆಲವೊಂದ್ಸಲಿ ತೊಂದರೆ ಕೂಡ ಆಗ್ತಾ ಇದೆ, ಭಯ ಆಗ್ತಾ ಇದೆ, ಗಾಬರಿ ಆಗ್ತಾ ಇದೆ. ವಯಸ್ಸಾದವರು ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಮಕ್ಳಿಗೇನೋ ಹಗ್ಗ ದಾರ ಅಂತ ಅಂದ್ಕೊಂಡು ತೊಗೊಳಕ್ಕೆ ಹೋಗಿರ್ತಾರೆ. ಎಷ್ಟೋ ಇನ್ಸಿಡೆಂಟ್ಸಲ್ಲಿ ದೊಡ್ಡವರು ಏನು ಪೈಪ್ ಬಿಸಾಕಿದಾರಲ್ಲ, ದಾರ ಬಿಸಾಕಿದಾರಲ್ಲ, ಅದೇನೋ ಒಂದು ಹಿಂಗೆ ಇದೆಯಲ್ಲ ಅಂತ ಅಂದ್ಬಿಟ್ಟು ಕೈ ಹಾಕಿ ತೊಗೊಳೋದಕ್ಕೆ ಅಂತ ಹೋಗಿರೋವಂಥ ಎಕ್ಸಾಂಪಲ್ಸು ಸುಮಾರು ಇದ್ದಾವೆ. ಸೊ ದಯವಿಟ್ಟು ನಾನು ಹೇಳ್ತೀನಿ, ಕೇರ್ಫುಲ್ಲಾಗಿ ಹುಷಾರಾಗಿ ನೋಡಿಕೊಂಡು ಓಡಾಡಿ. ವಿಷಕಾರಿ ಹಾವಾಗಿರ್ಬೋದು. ಸೋಫಾ ಕೆಳಗಡೆ ಒಂದು ಒಳ್ಳೆ ಸೂಪರ್ ನಾಗರಾವ್ ಕೂತ್ಕೊಂಡಿತ್ತು. ಸೊ ಅದನ್ನು ಕೂಡ ರೆಸ್ಕ್ಯೂ ಮಾಡಿದ್ವಿ. ಎಷ್ಟೋ ಜನ ಗೊತ್ತಿರಲ್ಲ ಅವ್ರ ಮನೆಗೆ ಹಾವು ಬಂದಿದೆಯೋ ಇಲ್ವೋ ಏನು ಅಂತ. ಆದರೆ 24 ಗಂಟೆ ನಾವು ಇರ್ತೀವಿ, ತಲೆ ಕೆಡ್ಸ್ಕೋಬೇಡಿ, ಟೆನ್ಷನ್ ತಗೊಳ್ಬೇಡಿ, ಕರೆದ ತಕ್ಷಣ ಬರ್ತೀವಿ. ದೊಡ್ಡದ ಹಾವು ಚಿಕ್ಕದ? ಒಂದು ಪ್ಲಾಸ್ಟಿಕ್ ಕಂಟೈನರ್ ರೆಡಿ ಮಾಡಿಕೊಡಿ. ಥ್ರೆಡ್ ಲಿಡ್ ಇರಬೇಕು. ಎಲ್ಲಿದೆ ಹಾವು? ಹಾಂ, ಪರವಾಗಿಲ್ಲ, ಇಟ್ಸ್ ಓಕೆ. ಎಲ್ಲಿ ನೋಡಿದ್ರಿಮ್ಮ? ಯಾರು ನೋಡಿದ್ದು ಫಸ್ಟು? ಹಾಂ, ಇಲ್ಲಿ ಕೂತ್ಬಿಟ್ಟಿದ್ದಾನೆ ಶಿಷ್ಯ. ಸುಮ್ಮನೆ ಕಚ್ಚಬಾರ್ದು ಕಣ, ಸುಮ್ಮನೆ. 12:20 ಆಯಿತು. ಹೇಗೆ ನೋಡಿದ್ರಿ? ಯಾರು ನೋಡಿದ್ರಿ? ನಾನೇ ಬಂದಿದ್ದೆ. ಓಕೆ ಓಕೆ, ಶಾಕ್ ಆಯಿತು, ಅದಕ್ಕೆ ಗಾಬರಿ ಮಾಡಿ ಯಾರಿಗೂ. ಓಕೆ, ಒಳ್ಳೆಯದು. ಅಲ್ಲೇ ಅದೇ ಜಾಗದಲ್ಲೇ ಕೂತಿತ್ತು ಅದು? ಅದೇ ಕೂತಿತ್ತು. ಕೊಡಿ. ಸೂಪರ್, ರೆಸ್ಕ್ಯೂ ಡನ್.
1 ಸೆಕೆಂಡ್ ಕೆಲಸ ಬರೋಕ್ಕೆ ಮಾತ್ರ 10-15 ನಿಮಿಷ ಬೇಕಷ್ಟೇ, ಬಂದಮೇಲೆ 1 ನಿಮಿಷ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಸಮ್ಮರ್ ಸೀಸನ್ ಅಂತ ಅಂದ್ಬಿಟ್ಟು ಇಲ್ಲೇ ಎಷ್ಟೊಂದು ಜನ ನಾನು ಬರ್ಬೇಕಾದ್ರೆ ಇವಾಗ ಪಾಸ್ ಆಗ್ಬೇಕಾದ್ರೆ ನೋಡ್ತಾ ಇದ್ದೀನಿ, ವಾಕ್ ಮಾಡ್ತಾ ಇದ್ದಾರೆ ರೋಡಲ್ಲಿ, ಕತ್ಲೆ ಟೈಮು, ಮೊಬೈಲಲ್ಲಿ ಇರ್ತೀರ. ಸೊ ಅಂಥ ಟೈಮಲ್ಲಿ ಸ್ನೇಕ್ಸ್ ಕ್ರಾಸಿಂಗ್ ಆಗ್ತಾ ಇರುತ್ತೆ, ಟೆಂಪ್ರೇಚರು ವೇರಿ ಆಗ್ತಾ ಇರುತ್ತೆ ಅಟ್ಮಾಸ್ಫಿಯರಲ್ಲಿ ಅಂತ, ಅಂದರೆ ಗ್ರೌಂಡಲ್ಲಿ ಸುತ್ತಮುತ್ತ ಟೆಂಪ್ರೇಚರ್ ವೇರಿ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಹಲವಾರು ಹಾವುಗಳು ಓಡಾಡ್ತಾ ಇರುತ್ತೆ. ಸೊ ನೀವು ಕೂಡ ಜಾಗೃತಿಯಿಂದ ಇರಿ, ಅವೇರ್ ಆಗಿರಿ, ತುಂಬ ಕೇರ್ಫುಲ್ ಆಗಿರಿ. ಸ್ನೇಹಿತರೆ ನಮಸ್ಕಾರ. ನಾವಿವಾಗ ಮೈಸೂರಿನ ಸಿದ್ಧಾರ್ಥ ಲೇಔಟ್ ಬಡಾವಣೆಗೆ ಆನ್ ದ ವೇ ಒಂದು ರೆಸ್ಕ್ಯೂಗೆ ಹೋಗ್ತಾ ಇದ್ದೀವಿ. ಸಮಯ ಬಂದು 2:34 ಎಸ್ 2:34 ಮಧ್ಯರಾತ್ರಿ ನಾವು ಒಂದು ಹಾವಿನ ಸಂರಕ್ಷಣೆ ಕರೆಗೆ ಹೋಗ್ತಾ ಇದ್ದೀವಿ. ಏನಂತಂದರೆ ಮನೆಯ ಒಳಗಡೆ ಬೀರು ಹಿಂಭಾಗ ಈ ಒಂದು ಹಾವಿದೆ ಅಂತ ನಮಗೆ ಹೇಳಿ ಕರೆ ಬಂದಿದೆ. ಸೊ ಈ ಒಂದು ರೆಸ್ಕ್ಯೂಗೆ ನಾವು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ಅಲ್ಲಿಗೆ ತಲುಪಿದ ನಂತರ ನಾನು ಶುರು ಮಾಡ್ತೀನಿ. ದೊಡ್ಡದಾ ಬ್ರದರ್ ಹಾವು? ದೊಡ್ಡದಾ? ಯಾವ ಕಲರ್ ಇದೆ? ಹೌದಾ? ಅವರು ಹೋದ್ಸಲಿ ಬಂದಿದ್ದವ್ರು ತುಮಕೂರಿಂದ ಬಂದಿದ್ರು, ಅವರು ಹೋದರು ಊರಿಗೆ. ಇಲ್ಲ ಇದೆ, ಬಾಕ್ಸ್ ಇದೆ. ಕೆಳಗಿಲ್ಲ. ಯಾರು ನೋಡಿದಮ್ಮ ಹಾವನ? ಹೇಗೆ ನೋಡಿದ್ರಿ? ಒಂದು ನಿಮಿಷ ಇರಿ. ನೀವು ಇಲ್ಲಿ ಮಲ್ಕೊಂಡಿದ್ರಿ, ಹಾಸಿಗೆ ತೆಗೆದುಬಿಟ್ಟಿದ್ದೀರಾ ಇವಾಗ? ಓಕೆ, ಭಯ ಆಗ್ಬಿಟ್ಟು ಹಾವು ತೆಗೆದ್ರಿ, ಹತ್ಬಿಟ್ರೆ ಅಂತ. ಸೊ ನೀರಿನ ಬಾಟಲ್ ಇಲ್ಲಿ ಕೆಳಗಡೆ ಇಲ್ಲಿತ್ತು. ಹಾಂ, ಅವರು ಎದ್ಬಿಟ್ಟು ಹಾಂ ಮೊಬೈಲ್ ಬ್ಯಾಟ್ರಿ ಬಿಟ್ಟಾಗ ಏನೋ ಅಲ್ಗಾಡ್ದಂಗೆ ಆಯ್ತು. ಈ ಗೋಡೆ ಮೇಲೆ ಕೂತಿತ್ತು, ನನಗೆ ಕೂತಾ, ನಾನು ಬಂದೆ. ಅಲ್ಲಿ ನಾವು ಬಂದು ನೋಡ್ತಾ ಇದ್ದೀನಿ, ಇಲ್ಲಿ ಗೋಡೆ ಮೇಲೆ ಕೂತಿದ್ದೀವಿ. ಬೀರು ನೀವು ಜರುಗಿಸಿದ್ರೆ ಈಗ ಏನು ಮಾಡಿಲ್ಲ, ಲೈಟ್ ಬಿಟ್ಟಾಗ ಅಲ್ಲೇ ಕೂತಿದ್ದೆ ನೋಡಿ, ಆಕ್ಚುಲಿ ಸೈಡಲ್ಲಿ, ಆ ಕಡೆ ಸೈಡು ಅಲ್ಲಿ ಕೂತಿದೆಯಲ್ಲ, ಕೆಳಗಡೆ ಹೋಗಿದೆ ಅನ್ಸುತ್ತೆ. ಇದನ್ನ ಡ್ರ್ಯಾಗ್ ಮಾಡಿದ್ರೆ ಒಳಗಡೆ ತುಂಬ ಸಾಮಾನು ಇದೆಯಾ? ಹೌದು, ಬಟ್ಟೆಗಳು ಮಾತ್ರ. ಹಾಂ, ಓಕೆ. ಆ ಕಡೆ ಮಲಗಿತ್ತು ಫಸ್ಟು, ಇವ್ರು ಬಂದಾಗಲೂ ಅಲ್ಲೇ ಇತ್ತಲ್ಲ. ಇಲ್ವಲ್ಲ ಇಲ್ಲಿ ಆ ಕಡೆ ಫುಲ್ ಸಿಗ್ತದೆ. ಒಳಗಡೆ ಹೋಗೋಲ್ಲ ಕನೆಕ್ಷನ್ ಅದ್ರ ಇಲ್ಲೇ ಇದೆ ಬಿಡಿ ಹಾವು. ಹೌದಾ? ಹ್ಞೂ. ಓ, ಅದೇ ಇದ್ರ ಹಿಂದೆ ಸಿಗಾಕೊಂಡಿದ್ಯಾ? ಇಲ್ಲಿ ಕೂತಿದೆ. ಅಲ್ಲ, ಮೇಲೇನೆ ಕೂತಿತ್ತು. ನೀವು ಬರೋವರೆಗೂ ಆ ಸೈಡಲ್ಲಿ ಮೇಲೇನೆ ಕೂತಿತ್ತು. ಇವಾಗ ಹಾವು ಸಿಕ್ತಲ್ಲ ಬಿಡಿ ಆಂಟಿ, ಯಾಕೆ ಯೋಚನೆ ಮಾಡ್ತೀರಾ? ಯಾವ ಕಡೆ ಬಂದಿದ್ದು? ಒಂದು ನಿಮಿಷ ಇರಿ ಆಂಟಿ. ಸೌಂಡು ಸೇರ್ಕೊಬಿಟ್ಟದ, ತಿಂಡಿಗ ಬೀರು ಒಳಗಡೆ ಹೋಗಿಲ್ಲ, ತಿಂಡಿಗೆ ಸೇರ್ಕೊಬಿಟ್ಟದ. ಬುಸ್ ಕೊಡ್ತಾ ಇದೆ. ಲೈಟ್ ಬಿಟ್ಟು ಆಚೆ ಬರುತ್ತೆ. ಅಲ್ಲೇ ಇದೆ.
ಅಯ್ಯಪ್ಪ ಬಂತು ಕಣ ಸುಧಾಕರ. ಸುಧಾಕರ ಡಬ್ಬಿ ಅಲ್ಲೇ ಇಟ್ಟಿದ್ದೀರಾ? ಇದು 3 ವರ್ಷದಲ್ಲಿ ನಿಮ್ಮ ಮನೇಲಿ 3ನೇ ಹಾವಿದು. ಅಯ್ಯೋ ನೀವು ನಿಮ್ಗ ನಂಬರ್ ಕೊಡ್ತೀನಿ ಅವ್ರು ಮಾಡಿ ಅಂತ ಹೇಳುದು. ಹಾಂ, ಅವ್ರು ಬಿಟ್ಬಿಟ್ರಂತ ಅವರು. ಓಕೆ ಓಕೆ ಓಕೆ. ನಂಬರ್ ಕೊಡ್ತೀವಿ ಅವ್ರು ಮಾಡಿ. ಏನು ಮಾಡೋಕ್ಕಾಗಲ್ಲ, ಫೀಲ್ಡ್ ಹಂಗಿದೆ ನೋಡಿ. 2 ಗಂಟೆ 2:30 3 ಗಂಟೆಲಿ ನಿದ್ದೆ ಬಿಟ್ಟು ಬರಬೇಕು, ಮನೆಯವ್ರು ಬಿಟ್ಟು ಬರಬೇಕು. ನೀವು ಬಿಗ್ ಬಾಸ್ ಬಂದಿದ್ರಲ್ಲ ಅವ್ರ ಮಗ ಅಲ್ವಾ? ಹೌದು. ನಾನ್ ನೋಡಿದೆ ಅಲ್ಲಿ ನೀವು ಕೂತಿದ್ದೆ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ರೆಸ್ಕ್ಯೂನ ನಾವು ಸಕ್ಸಸ್ಫುಲ್ಲಾಗಿ ಮುಗಿಸಿದ್ವಿ. ರಾತ್ರಿ 2:15 ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದು. ಈಗ ಆಲ್ರೆಡಿ 3 ಗಂಟೆ ಆಗೇ ಹೋಯಿತು. ಸೊ ಈ ಒಂದು ರೆಸ್ಕ್ಯೂನ ಮುಗಿಸಿ ನಾವು ಆನ್ ದ ವೇ ಮನೆಗೆ ಹೋಗ್ತಾ ಇದ್ವಿ. ಮನೆ ತಲುಪಿ ಮಲಗೋಷ್ಟರಲ್ಲಿ 4 ಗಂಟೆ. ಮತ್ತೆ ಬೇಸಿಗೆ ಕಾಲ ಆಗಿರೋದ್ರಿಂದ ಬೆಳಗ್ಗೆ 7 ಗಂಟೆಗೆ ಅಥವಾ 6-6:30 ಎಷ್ಟೊತ್ತಿಗೆ ಬೇಕಾದ್ರೆ 24/7 ಎನಿ ಟೈಮ್ ನಾವು ಆಕ್ಟಿವ್ ಆಗಿರಬೇಕು. ಸೊ ಎಷ್ಟೊತ್ತಿಗೆ ಬೇಕಾದ್ರೂ ಕಾಲ್ಗಳು ಶುರು ಆಗ್ಬೋದು, ಹೇಳೋದಕ್ಕಾಗಲ್ಲ. ಸೊ ಈ ರೀತಿ ಬೇಸಿಗೆ ಕಾಲ ಆಗಿರೋದ್ರಿಂದ ಮನೆಗಳಿಗೆ ಹಾವುಗಳು ಬರ್ತಾನೇ ಇರುತ್ತೆ. ಮಧ್ಯರಾತ್ರಿ ಎಷ್ಟೊತ್ತು ಬೇಕಾರಾಗಿರ್ಬೋದು ಬರ್ತಾ ಇರುತ್ತೆ. ಆ್ಯಂಡ್ ನಾವು ಸಂರಕ್ಷಕರಾಗಿ ನಾವು ಕೂಡ ಶಕ್ತಿ ಮೀರಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ನಮ್ಮ ನಿದ್ದೆ, ನಮ್ಮ ಫ್ಯಾಮಿಲಿ, ನಮ್ಮ ಮನೆ, ಫ್ಯಾಮಿಲಿ ಇನ್ ದ ಸೆನ್ಸ್ ತಂದೆ ತಾಯಿ. ಸೊ ಈ ರೀತಿ ಏನೇ ಇದ್ರೂ ನಾವು ಈ ಒಂದು ಸ್ಯಾಕ್ರಿಫೈಸನ್ನು ಮಾಡಿ ನಾವಿವತ್ತು ನಿದ್ದೆಗೆಟ್ಟು ಓಡಾಡ್ತಾ ಇರೋದ್ರಿಂದ ಒಂದು 4-6 ಜನ ಚೆನ್ನಾಗಿರ್ಬೋದು ಅಂತಂದರೆ ಖಂಡಿತವಾಗ್ಲೂ ಮಾಡೋಣ. ಈ ಒಂದು ಕಾಸ್ಗೋಸ್ಕರ, ಈ ಒಂದು ಪರ್ಪಸ್ಗೋಸ್ಕರ ನೋಡಿ. ಇಷ್ಟೊತ್ತಿಗೆ ಅವರ ಹಾವನ್ನ ಹೊಡೆದು ಸಾಯಿಸ್ಬಿಡ್ಬೋದಾಗಿತ್ತು, ಏನೋ ಬಿಡು ಪರವಾಗಿಲ್ಲ ಅಂತಂದ್ಬಿಟ್ಟು. ಆದರೆ ನಮಗೆ ಕರೆ ಮಾಡ್ತಾರಲ್ಲ, ಅದು ಜನಗಳ ದೊಡ್ಡ ಗುಣ. ಸೊ ಒಂದು ಜೀವ ಅದ್ರ ಪಾಡಿಗೆ ಅದು ಬಿಡೋದಲ್ಲದೆ ಅದನ್ನು ಕರೆಸಿ ರೆಸ್ಕ್ಯೂ ಮಾಡಿಸ್ತಾರೆ. ಸೊ ಇದನ್ನೇ ನಾವು ಹಿಂದಿನ ಕಾಲದಿಂದನೂ ಜನಗಳು ಹೇಳ್ತಾ ಬರ್ತಾಯಿದ್ರು, ಆದರೆ ಎಷ್ಟೋ ಜನಕ್ಕೆ ಅರ್ಥ ಆಗ್ತಾ ಇರಲಿಲ್ಲ. ಇದನ್ನೇ ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತ ಹೇಳೋದು. ನೀವು ಬದುಕಿ, ಬೇರೆ ಪ್ರಾಣಿಗಳಿಗೆ, ಇನ್ನಿತರ ಜೀವಿಗಳಿಗೆ ಬದುಕೋಕ್ಕೂ ಕೂಡ ಬಿಡಿ ಅಂತ. ಸೊ ಈ ಒಂದು ಅವಕಾಶನ ನಾವು ಮಾಡಿಕೊಡ್ತಾ ಇದ್ದೀವಿ. ಮೈಸೂರಿನ ಜನತೆಗೆ ಸುಮಾರು ನಮ್ಮ ತಂದೆಯವರು 45-47 ವರ್ಷದಿಂದ ಈ ಒಂದು ಸರ್ವಿಸನ್ನು ಕೊಡ್ತಾ ಬರ್ತಾ ಇದ್ದಾರೆ. ನಾನು ಕೂಡ 10, 12, 15 ವರ್ಷದಿಂದ ಈ ಒಂದು ಸರ್ವಿಸನ್ನು ಕೊಡ್ತಾ ಬರ್ತಾ ಇದ್ದೀನಿ. ಸೊ ಹೀಗೆ ಈ ಒಂದು ಹಾವು ಪ್ರಾಣಿಗಳ ಸಂರಕ್ಷಣೆಯ ಕಾರ್ಯ ಮುಂದುವರಿತಾ ಇರುತ್ತೆ. ಸೊ ನೋಡೋಣ, ಇನ್ನು ಮುಂದೆ ಕರೆಗಳು ಬರ್ತಾ ಇರ್ತವೆ. ಸಿಗ್ತೀನಿ ನಾನು ಮುಂದಿನ ಎಪಿಸೋಡಲ್ಲಿ. ಅಲ್ಲಿ ತನಕ ಎಲ್ಲರೂ ಇದೇ ರೀತಿ ನಮಗೆ ಸಪೋರ್ಟನ್ನು ಮಾಡ್ತಾ, ನಮಗೆ ಇದೇ ರೀತಿ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇರಿ ಅಂತ ಕೇಳ್ಕೊಳ್ತಾ, ಕೊಲ್ಲಬೇಡಿ, ಕರೆ ಮಾಡಿ ಅಂತ ಹೇಳ್ತೀನಿ. ಗುಡ್ ನೈಟ್, ಸಿ ಯು, ಟೇಕ್ ಕೇರ್. ನನಗೆ ಶುಭರಾತ್ರಿ, ನಿಮಗೆ ಶುಭೋದಯ. ಹ್ಯಾವ್ ಅ ವಂಡರ್ಫುಲ್ ಡೇ. ಥ್ಯಾಂಕ್ ಯು.